ಕೊರಟಗೆರೆ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಆಯೋಜಿಸಲಾಗಿದ್ದ ಅಪ್ಪು ಕಪ್ ಕ್ರಿಕೆಟ್ ಪಂದ್ಯಾವಳಿಗೆ ಆಗಮಿಸಿದ್ದ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಮುದ್ದಿನ ಮಗಳಾದ ಲಕ್ಷ್ಮಿ ಹಾಗೂ ಅವರ ಪತಿ ಗೋವಿಂದರಾಜುರವರು ಅಪ್ಪು ಕಪ್ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿದರು. ಅಪ್ಪು ಅಜರಾಮರ ಎನ್ನಲು ಅವರ ಅಭಿಮಾನಿಗಳಾದ ನೀವೆಲ್ಲರೂ ನಿದರ್ಶನ. ಕೊರಟಗೆರೆಯಲ್ಲಿ ಇಷ್ಟರ ಮಟ್ಟಿಗೆ ಅಭಿಮಾನಿಗಳಿದ್ದಾರೆ ಎಂದರೆ ನಮ್ಮ ಕುಟುಂಬಕ್ಕೆ ನೀವೇ ಅಭಿಮಾನಿ ದೇವರುಗಳು ಎಂದು ಅಣ್ಣವರು ಆಗಲೇ ಹೇಳಿದ್ದರು. ಅದನ್ನು ಪುನೀತ್ ಇನ್ನೂ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋದರು. ಎಲ್ಲಿ ನೋಡಿದರೂ ಯಾವ ಸಣ್ಣ ಗ್ರಾಮದಲ್ಲಿ ನೋಡಿದರೂ ಅಪ್ಪುವಿನ ಫೋಟೋ ಇದ್ದೇ ಇರುತ್ತೆ. ಈ ಅಭಿಮಾನ ಪ್ರೀತಿ ಸಾಕು ನಮ್ಮ ಕುಟುಂಬಕ್ಕೆ ಎಂದು ಭಾವುಕರಾದರು ಶ್ರೀ ಲಕ್ಷ್ಮೀ ಗೋವಿಂದರಾಜುರವರು. ಕಪ್ ಅಂತ ಹೇಳಿ ಕ್ರಿಕೆಟ್ ಟೂರ್ನಮೆಂಟ್ ಇತ್ತು, ಅದಕ್ಕೆ ಅನಾವರಣ ಮಾಡೋದು ಖುಷಿ ಆಗ್ತಾ ಇದೆ. ಎಲ್ಲರೂ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ. ನಿಮ್ಮ ಪ್ರೀತಿಗೆ ನಾವು ಏನು ಕೊಡೋಕ್ಕಾಗ್ತದೆ? ನಮ್ಮ ಪ್ರೀತಿನ ಹತ್ತರಷ್ಟು ನಿಮ್ಗೆ ಕೊಟ್ಟರೆ ನಮ್ಗೆ ಅದೇ ಪುಣ್ಯ ಅಂತ ನಾನು ದೇವರೆಲ್ಲರಿಗೂ ಒಳ್ಳೇದು ಮಾಡ್ತೀನಿ. ನಮಸ್ಕಾರ. ಅಪ್ಪು ಸರ್ಕಲ್ದು ಅಪ್ಪುದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿ. ಅಪ್ಪು ಪ್ರತ್ಯಕ್ಷವಾಗಿ ಇದಾನೇನೋ ಅನಿಸ್ತಾ ಇದೆ ನೋಡಿದರೆ. ತುಂಬ ಖುಷಿ ಆಯಿತು, ಒಳ್ಳೆ ಮಾಡಿ. ನಮ್ಮ ಅಪ್ಪು ಅವ್ರ ಬಗ್ಗೆ ಹೇಳೋದಾದ್ರೆ ಒಂದೆರಡು ಮಾತು. ಅಪ್ಪುಗೆ ಏನು ಹೇಳೋದು, ನೀವೆಲ್ಲ ಅವ್ನು ಅಷ್ಟು ದೊಡ್ಡವ್ನು ಮಾಡಿ ನಮ್ಮ ಮುಂದೆ ಅವ್ನು ಚಿಕ್ಕ ಮಗುವಾಗಿದ್ದ. ಈಗ ಅವ್ನು ಎಷ್ಟು ಎತ್ತರಕ್ಕೆ ಹೋಗ್ಬಿಟ್ಟಿದ್ದಾನೆ ಅಂದರೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ ನನಗೆ ಏನಂತ. ನಂತರ ಪಟ್ಟಣದ ಸಂಜೀವಿನಿ ಸೈಬರ್ ಸೆಂಟರ್ ಬಳಿ ನಿರ್ಮಾಣವಾಗಿರುವ ಅಪ್ಪು ಪುತ್ಥಳಿಗೆ ಹೂಮಾಲೆಯನ್ನು ಹಾಕಿ ನಮಸ್ಕರಿಸಿ ಗೌರವ ಸಲ್ಲಿಸಿದರು. ಕನ್ನಡ ಚಲನಚಿತ್ರದ ನಿರ್ದೇಶಕರಾದ ಗೋವಿಂದರಾಜುರವರು ಮಾತನಾಡಿ, ಅಪ್ಪುಗಾಗಿ ಅನೇಕ ಚಿತ್ರಗಳನ್ನು ನೀಡಿದ್ದೇನೆ. ಅವರನ್ನು ಚಿಕ್ಕ ವಯಸ್ಸಿನಿಂದ ಹತ್ತಿರದಿಂದ ನೋಡಿದ ನಮಗೆ ಅವರನ್ನು ಮರೆಯಲು ಸಾಧ್ಯವೇ ಇಲ್ಲ. ಬಹಳಷ್ಟು ಚಿತ್ರಗಳಲ್ಲಿ ನಟಿಸಿ ಕನ್ನಡ ಚಿತ್ರರಂಗಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರನ್ನು ಇಂದಿಗೂ ನಾವು ಜೀವಂತವಾಗಿ ಕಾಣುತ್ತಿರುವುದು ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಅಭಿಮಾನದಿಂದ. ದೇಶ ವಿದೇಶಗಳಲ್ಲೂ ಅವರಿಗೆ ಅಭಿಮಾನಿಗಳಿದ್ದಾರೆ. ಈ ಅಭಿಮಾನ, ಈ ಪ್ರೀತಿ ಸದಾ ನಮ್ಮ ಮೇಲಿರಲಿ ಎಂದು ಕೇಳಿಕೊಳ್ಳುತ್ತೇನೆ ಎಂದರು. ಅವನ್ನ ಇಟ್ಟು ಸುಮಾರು ಚಿತ್ರಗಳನ್ನು ನಾನು ಮಾಡಿದ್ದೀನಿ. ಭಾಗ್ಯವಂತ ಆಗ್ಬೋದು, ಭಕ್ತ ಪ್ರಹ್ಲಾದ ಆಗ್ಬೋದು, ಹೊಸ ಬೆಳಕು ಆಗ್ಬೋದು, ವಸಂತ ಗೀತ ಆಗ್ಬೋದು, ಎಲ್ಲ ಚಿತ್ರಗಳನ್ನ ನಾನು ನಿರ್ಮಾಣ ಮಾಡಿದ್ದೀನಿ. ಅವನು ಬಾಲ್ಯದಲ್ಲಿ ಇದ್ದಂಥ ರೀತಿ ಅದನ್ನು ನೆನೆಸ್ಕೊಂಡ್ರೆ ತುಂಬ ಕಷ್ಟ ಆಗ್ತಾಯಿದೆ. ಅವನಿಲ್ಲ ಅಂತ ಹೇಳ್ಕೊಳ್ಳಿಕ್ಕೆ ಭಾರಿ ಕಷ್ಟ ಆಗುತ್ತೆ. ಅಷ್ಟೊಂದು ಲವಲವಿಕೆ ಆಗಿದ್ದಂಥ ನಮ್ಮ ಅಪ್ಪು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗಿರ್ಬೋದು. ಆದರೆ ಅವನು ಇಲ್ಲೇ ಇದ್ದಾನೆ, ನಿಮ್ಮ ಜೊತೆಲೇ ಇದ್ದಾನೆ, ನಿಮ್ಮ ಹತ್ರನೇ ಇದ್ದಾನೆ, ನಿಮ್ಮಳೆಲ್ಲರ ಜೊತೆಲೂ ಇದ್ದಾನೆ ಅವನು ಅಂತ ನಮಗೆ ಭಾಸ ಆಗ್ತಾಯಿದೆ. ನಿಜವಾಗಿ ಅದನ್ನು ಮರೆಯೋಕ್ಕಾಗೋದೂ ಇಲ್ಲ. ಏನು ಮಾಡೋದು? ವಿಧಿ ಮುಂದೆ ಯಾರು ದೊಡ್ಡವರಲ್ಲ. ಪ್ರತಿಯೊಬ್ಬರು ಅವನ ಇರ್ತಕ್ಕಂಥ ಪ್ರೀತಿಗೆ ಮತ್ತೊಮ್ಮೆ ನಮ್ಮ ಕುಟುಂಬದ ಪರವಾಗಿ ನಾನು ನಿಮಗೆಲ್ಲರಿಗೂ ನನ್ನ ವಂದನೆಗಳು. ಇದೇ ಸಂದರ್ಭದಲ್ಲಿ ಅಪ್ಪು ಕಪ್ ಕ್ರಿಕೆಟ್ ಪಂದ್ಯಾವಳಿಯ ಎಲ್ಲ ಸದಸ್ಯರು, ಅಪ್ಪು ಅಭಿಮಾನಿಗಳು, ಸಂಜೀವಿನಿ ಸೈಬರ್ ಸೆಂಟರ್ ಅಪ್ಪು ಪುತ್ಥಳಿ ನಿರ್ಮಾಣದ ಅಭಿಮಾನಿಗಳು ಸೇರಿದಂತೆ ಇತರರು ಹಾಜರಿದ್ದರು. ಮುತ್ತುರಾಜ್ ಹೊಸಕೋಟೆ, ಕಹಳೆ ಕೂಗು ನ್ಯೂಸ್ ಕನ್ನಡ. ಇದು ನಿಮ್ಮ ಕೂಗು, ನಮ್ಮ ಧ್ವನಿ.